ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸುನಂದ ಹೇಳ್ತಾ ಇರ್ತಾಳೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೆಟ್ಟ ಕಾಲ ಒಳ್ಳೆ ಕಾಲ ಅಂತ ಇದ್ದೇ ಇರುತ್ತೆ. ನಾವಾಗಂತ ಅವರು ಕೆಟ್ಟೋಗಿದ್ದಾರೆ ಅಂತ ನಾವು ಅದನ್ನು ಹಾಡ್ಕೊಬಾರ್ದು ಅಲ್ವಾ. ಅವಳು ತಪ್ಪು ಅರಿವಾಗಿ ಅವಳು ಬದಲಾಗ್ಬೋದು ಅಲ್ವಾ ಗೌರವ ಅಂತ ಗಂಗನ ನೆನಪಿಸ್ಕೊಂಡು ಹೇಳ್ತಾ ಇರ್ತಾಳೆ. ಪಾಪ ಅಲ್ವಾ ಗಂಗಾ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ, ಏನು ಸುನಂದ ಈ ರೀತಿ ಹೇಳ್ತಾ ಇದೀಯಾ? ಪಾಪ ಅಂತಂದರೆ 6 ತಿಂಗಳ ಆಯಸ್ಸು ನಿನಗೆ ಕಡಿಮೆ ಆಗುತ್ತೆ. ಏನೋ ಶಂಕರನು ನಮ್ಗೆ ಗೌರಿನೂ ಒಂದಾಗ್ತಿರೋ ಸೂಚನೆ ಕಾಣ್ತಾ ಐತೆ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಅಷ್ಟೇ ಅಂತ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ, ಅವಳು 1-2 ಪಾಪದ ಕೆಲಸ ಮಾಡಿರೋದು ಅಂಥವಳನ್ನ ನೀನು ಪಾಪ ಅಂತ ಅಂತಿದೆಯಲ್ಲ ಸುನಂದ ಅಂತ ಅನ್ಬೇಕಾದ್ರೆ, ಹೌದು ಅತ್ತೆ, ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಅವಳು ಬರೀ ಪಾಪದ ಕೆಲಸನೇ ಮಾಡ್ತಾ ಇದ್ದಾಳೆ, ಅಂಥವ್ರನ್ನ ನಾವು ಕುಣಿಯೋಕ್ಕೆ ಸುಮ್ಮನೆ ಬಿಟ್ಬಿಡಬೇಕು ಅಂತ ಹೇಳ್ತಾ ಇರ್ತಾಳೆ. ಎಲ್ಲಿವರೆಗೂ ಅಂತಂದರೆ ಕುಣಿದು ಕುಪ್ಪಳಿಸಿ ಅವಳೇ ಸಾಕಾಗಬೇಕು, ಅಲ್ಲಿವರೆಗೂ ನಾವು ಕುಣಿಯೋಕ್ಕೆ ಬಿಡಬೇಕು. ಆಮೇಲೆ ಅಧರ್ಮ ಎಲ್ಲ ಸುಮ್ಮನಾದಾಗ ಧರ್ಮನೇ ತಾನೇ ಗೆಲ್ಲೋದು, ಅವಾಗ ಯಾವತ್ತಿದ್ರೂ ನ್ಯಾಯ ಗೆದ್ದೇ ಗೆಲ್ಲುತ್ತೆ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅತ್ತೆ, ನಾನು ಧರ್ಮನ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಡಲಿ ಅದೆಲ್ಲಿಂದ ತನಕ ಆಡ್ತಾಳೆ ಆಡಲಿ, ಆಮೇಲೆ ನಾನು ಧರ್ಮನ ಕಾಪಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಯಿತು ಕಣವ, ನೀನೇನು ಅಂದ್ಕೊಂಡಿದ್ದೀಯ ಅದನ್ನು ಮಾಡು. ನಮ್ಮ ಸುನಂದನ ಜೀವನ ಅಂತೂ ನನ್ನ ಕೈಲಿ ಸರಿ ಮಾಡೋಕ್ಕಾಗಲಿಲ್ಲ. ನಿನ್ನ ಜೀವನನಾದರೂ ಸರಿಯಾಗಿ ಹೋದರೆ ಅಷ್ಟೇ ಸಾಕು. ನಿಮ್ಮಿಬ್ಬರ ಮಧ್ಯೆ ಇವಳಲ್ಲ ಬೇರೆ ಯಾರು ಬರೋಕ್ಕೂ ನೀನು ಬಿಡಬೇಡ ಅಂತ ಪಾರ್ವತಿ ಬುದ್ಧಿ ಮಾತನ್ನ ಹೇಳ್ತಾ ಇರ್ತಾಳೆ. ಅತ್ತೆ, ನನ್ನ ಸ್ಥಾನ ನಾನು ಭದ್ರ ಮಾಡ್ಕೋತೀನಿ. ಪಂಚಾಯತಿ ಹೇಗಿದ್ರು ಟೈಮ್ ಕೊಟ್ಟಿದ್ದೆ ಅಷ್ಟರೊಳಗೆ ತನ್ನ ಪ್ರೀತಿನ ನಾನು ಶಂಕರವ್ರ ಹತ್ರ ಹೇಳ್ಕೊತೀನಿ ಅಂತಂದಾಗ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳವ. ನಮ್ಮನೆ ರಾಜರಾಣಿ ಒಂದಾದರೆ ಇಡೀ ಮನೆನೇ ನಂದಗೋಕುಲ ಥರ ಇರುತ್ತೆ ಅಂತ ತುಂಬ ಖುಷಿಯಿಂದ ಇಬ್ಬರು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ DC ಮೇಡಮ್ನ ಯಾರೋ ಕೂಗ್ತಾ ಇರಬೇಕಾದ್ರೆ, ಅತ್ತೆ ಬರ್ತೀನಿ ಅಂತ 1 ನಿಮಿಷ ಹೋಗ್ತಿರ್ಬೇಕಾದ್ರೆ, ಸುನಂದ ಮೊಟ್ಟೆ ಬೇಯಾಕಿದ್ದೀನಿ ನೋಡೇ ಆಯಿತಾ, ನಾನು TV ನೋಡ್ಕೊಂಡು ಹೋಗ್ತೀನಿ ಅಂತ ಪಾರ್ವತಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರನ್ನ ಕಟ್ಟಾಕೊಂಡು ಮುಸ್ಕಾಕೊಂಡು ಈ ಕಡೆ ಪೆಡ್ಲರ್ಸ್ಗಳು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಹಿಂದಗಡೆ ಫಾಲೋ ಮಾಡ್ಕೊಂಡು ಕೋಳಿ ಚುರುಮುರಿ ಹೋಗ್ತಾ ಇರ್ತಾರೆ. ಕೋಳಿ ಬೇಗ ಡ್ರೈವಿಂಗ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ, ಸುಮ್ಮನಿಲ್ಲ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಏನಿಲ್ಲ ನಿನಗೆ ಟೆನ್ಷನ್ ಆಗ್ತಿದೆಯಾ? ನಿನ್ನ ನೋಡಿ ನಮಗೆ ಟೆನ್ಷನ್ ಆಗ್ತಿದೆ ಅಂದಾಗ, ಹೌದು ನಾನು ದೊಡ್ಡ ನೀವೆಲ್ಲ ಕೋಳಿ ಚಿರತೆಗಳಲ್ವಾ, ಅದಕ್ಕೆ ಭಯ ಆಗ್ತಿದೆ ಬಿಡೋ ಅಂತ ಅಂದಾಗ, ಇನ್ನೇನು ಮತ್ತೆ ಅಣ್ಣನ ಪೆಡ್ಲರ್ಸ್ಗಳು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ತುಂಬ ಟೆನ್ಷನ್ ಆಗ್ತಿದೆ, ಸುಮ್ಮನೆ ಕೂತ್ಕೊಳ್ಳ ಅಂತ ಚುರುಮುರಿ ಬೈತಾ ಇರ್ತಾನೆ. ಕೋಳಿಗೆ ಮತ್ತೆ ಚುರುಮುರಿ ಹೇಳ್ತಾ ಇರ್ತಾನೆ, ನೋಡ್ಲಾ ಅಣ್ಣ ಆಸುದುಲಿ, ನೀನು ಯಾಕಲೇ ಎದುರ್ಕೋತೀಯ? ಅವ್ರು ಒದೆ ತಿಂದಿದ್ರೆ ಅಷ್ಟೇ ಸಾಕು, ಇಲ್ಲಾಂದ್ರೆ ಅಣ್ಣನ ವಿಷಯ ಗೊತ್ತಲ್ವಾ ಅಂದಾಗ, ನೀನು ಹೇಳ್ತಾ ಇರೋದು ಕರೆಕ್ಟ್ ಕಣ್ಲಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಂಕರನ್ನ ಪೆಡ್ಲರ್ಸ್ಗಳು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಅದೇ ಕಾರ್ನ ಫಾಲೋ ಮಾಡ್ಕೊಂಡು ಕೋಳಿ ಚುರುಮುರಿ ಎಷ್ಟೇ ಸ್ಪೀಡಾಗಿ ಹೋದ್ರೂ ಸಹ ಅವರು ಕಣ್ ತಪ್ಪಿಸಿ ಬೇರೆ ಕಡೆ ಹೋಗೇ ಬಿಡ್ತಾರೆ. ಇನ್ನೊಂದು ಕಡೆ ದಿಕ್ಕು ಗೊತ್ತಾಗ್ದಲೆ ಇವರಿಬ್ರು ಟೆನ್ಷನ್ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ. ಹಾಗೆ ಮತ್ತೆ ಕೋಳಿ ಹೇಳ್ತಾ ಇರ್ತಾನೆ, ಜನಗಳು ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಬಲದ ಕಡೆ ಹೋಗ್ತಾರೆ, ಹಾಗೆ ಪೂಜೆ ಮಾಡಬೇಕು ಅಂದ್ರೂ ಬಲದ ಕಡೆ ಹೋಗ್ತಾರೆ. ಈ ನನ್ನ ಮಕ್ಕಳು ಖಂಡಿತ ಎಡದ ಕಡೆ ಹೋಗಿರ್ತಾರೆ ಅಂದಾಗ, ನಡಿಲ ಆ ಕಡೆನೇ ಹೋಗೋಣ ಅಂದ್ಬಿಟ್ಟು ಗಾಡಿ ತಗೊಂಡು ಆ ಕಡೆನೇ ಹೋಗ್ತಾ ಇರ್ತಾರೆ. ಹಾಗೆ ನನ್ನ ಕಡೆ DC ಗೌರಿನ ಯಾರೋ ಕೂಕೊಂಡು ಬಂದಾಗ ಹೊರಗಡೆ ಬಂದು ನೋಡಿದಾಗ ಊರಿನ ಗೌಡ್ರು ಇರ್ತಾರೆ. ಬನ್ನಿ ಅಣ್ಣ ಒಳಗಡೆ ನಮಸ್ಕಾರ ಅಂತ ಕರಬೇಕಾದ್ರೆ, ಪರವಾಗಿಲ್ಲಮ್ಮ ನಿಮ್ಮನ್ನೇ ನೋಡೋಕೆ ಬಂದ್ವಿ ಅಂತ ಗೌಡ್ರು ಹೇಳ್ತಿರ್ತಾರೆ. ಏನು ವಿಷಯ ಅಂತ ಕೇಳಿದಾಗ, ಅದೇ ಅಮ್ಮ ಪಂಚಾಯತಿ ವಿಷಯ ಅಂತ ಅಂದಾಗ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಗೌರಿ ಕೇಳ್ತಾ ಇರ್ತಾಳೆ, ಪಂಚಾಯತಿ ಏನಾದರೂ ನನ್ನಿಂದ ಎಲ್ಪ್ ಆಗಬೇಕಿತ್ತ ಅಂದಾಗ, ಖಂಡಿತ ನಮಗೆ ನಿಮ್ಮ ಎಲ್ಪ್ ಬೇಡ ಅಮ್ಮ, ನಮಗೆ ಬೇಕಾಗಿರೋದು ನಿಮ್ಮ ಜೀವನನ ನೀವು ಸರಿ ಮಾಡ್ಕೊಳ್ಳಿ. ಆಲ್ರೆಡಿ 15 ದಿನ ಆಗಿದೆ, ಉಳಿದಿರೋದು 15 ದಿನ ಅದನ್ನ ನೆನಪಿಸ್ಕೋಗೋಣ ಅಂತ ಬಂದಿದ್ದೆ ಅಂತ ಊರಿನ ಗೌಡ್ರು ಹೇಳ್ತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾರೆ, ಉಳಿದಿರೋದೇ 15 ದಿನ, ಅಷ್ಟರೊಳಗೆ ಶಂಕರಣ್ಣ ಒಪ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂತ ಅಂದರೆ ಶಂಕರಣ್ಣ ಹೇಳಿರೋ ಪ್ರಕಾರ ನಿಮ್ಮ ಮದುವೆನ ರದ್ದು ಮಾಡ್ತೀವಿ ಅಂತ ಅಂದಾಗ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಬರ್ತೀನಮ್ಮ, ಅದನ್ನ ನೆನಪಿಸೋಣ ಅಂತ ಬಂದೆ, ಇನ್ಮೇಲೆ ಹೋಗಿ ಬರ್ತೀನಿ, 15 ದಿನ ಅಷ್ಟೇ ಇರೋದು, ನೆನ್ಪಿಟ್ಕೊಳ್ಳಿ ಅಂತ ಊರಿನ ಗೌಡ್ರು ಹೋಗ್ತಾ ಇದ್ರೆ ಗೌರಿಗೆ ತುಂಬ ಆತಂಕ ಆಗ್ತಾ ಇರುತ್ತೆ. ಹಾಗೆ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಈ ಮನೆಗೆ ಬಂದು ಆಲ್ರೆಡಿ 15 ದಿನ ಆಯ್ತಾ, ದಿನಗಳು ಹೇಗೆ ಕಳೀತು ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಕಳ್ಬಡ್ಡಿ ಸಾರಾಯಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನನ್ನ ಜೀವನದ ಬಗ್ಗೆನೇ ನಾನು ಮರ್ತ್ಬಿಟ್ಟಿದ್ದೀನಿ. ಶಂಕರವ್ರ ಬಗ್ಗೆ ಗಮನ ಕೊಡೋದೇ ಮರ್ತಿದ್ದೀನಿ. ಇಲ್ಲ ನನ್ನ ವೃತ್ತಿ ಬಗ್ಗೆ ನಾನು ಗಮನ ಕೊಡಬೇಕು, ಹಾಗೆ ನನ್ನ ಸಂಸಾರದ ಬಗ್ಗೆ ನಾನು ಗಮನ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ನಾನೊಬ್ರು DC ಆಗಿ ಕಳ್ಬಡ್ಡಿ ಸಾರಾಯಿ ಮಾಡ್ತಿರೋ ದಂಗೆನ ನಾನು ಹೇಗೆ ಹುಡುಕಿ ಅವರಿಗೆ ಶಿಕ್ಷೆ ಕೊಡಬೇಕು, ಅದೇ ರೀತಿ ನನ್ನ ಸಂಸಾರನ ನಾನು ಸರ್ ಮಾಡ್ಕೋಬೇಕಾಗಿರೋದು ನನ್ನ ಗೃಹಿಣಿಯ ಕರ್ತವ್ಯ, ಅದನ್ನು ನಾನು ಸರಿಯಾಗಿ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, 2 ವಿಷಯನೂ ಸಹ ಕುತ್ತಿಗೆಗೆ ಬಂದಿದೆ. ಈಗ ಕಳ್ಬಡ್ಡಿ ಸಾರಾಯಿ ದಂಗೆ ವಿಷಯ ಸ್ವಲ್ಪ ಇನ್ಫಾರ್ಮೇಷನ್ನು ಸಿಗ್ತಾ ಇದೆ. ಹಾಗೆ ನನ್ನ ಸಂಸಾರನ ಸರಿ ಮಾಡ್ಕೊಳ್ಳೋದು, ಶಂಕರವ್ರನ್ನ ನನ್ನ ದಾರಿಗೆ ತರೋದು ಹೇಗೆ ಅಂತ ಯೋಚನೆ ಮಾಡಬೇಕು ಅಂತ ತುಂಬ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ, ಶಂಕರವರು ನನ್ನ ಮುಖ ನೋಡಿದರೆ ಉರ್ದು ಬೀಳ್ತಾರೆ, ಶಾಂತ ಸ್ವರೂಪಕ್ಕೆ ನಾನು ತರೋದು ಹೇಗೆ, ಅವ್ರನ್ನ ಅರ್ಥ ಮಾಡಿಸೋದು ಹೇಗೆ, ನನ್ನ ಪ್ರೀತಿ ಅವರಿಗೆ ಯಾವಾಗ ಅರ್ಥ ಆಗುತ್ತೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಿವರುದ್ರಪ್ಪ ಮತ್ತು ರುದ್ರಚೆಲುಗಳು ಚೆನ್ನಾಗಿ ಕಳ್ಬಡ್ಡಿ ಸಾರಾಯಿನ ಕಾಸ್ತಾ ಇರ್ತಾರೆ. ಆಗ ರೌಡಿ
ರೌಡಿಗಳೆಲ್ಲ ನಗಾಡ್ತಾ ಇರಬೇಕಾದ್ರೆ ಕಾಯಿಸ್ರಿ ಚೆನ್ನಾಗಿ ಕಾಯಿಸ್ಬೇಕು ಆಯಿತಾ, ಈ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನನ್ನ ಮಕ್ಕಳು ಸಹ ಇದನ್ನು ಕಾಪಿ ಮಾಡಬಾರ್ದು, ಆ ರೀತಿ ನೀವು ಚೆನ್ನಾಗಿ ಸಾರಾಯಿನ ಕಾಯಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆಗ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಕಳ್ಬಡ್ಡಿ ಸಾರಾಯಿ ಥರ ಕಾಯಿಸೋದು ನಮ್ಮಲ್ಲೇ ಅಷ್ಟೇ ಇರೋದು, ನನ್ನ ಮಕ್ಕಳಿಗೂ ಸಹ ಗೊತ್ತಾಗಲ್ಲ, ಇದನ್ನು ಹಾಲು ಕುಡ್ದಂಗೆ ಕುಡಿಬೇಕು, ಹಾಲು ಕುಡಿದ್ಬಿಟ್ಟು ಎಲ್ಲ ಇದಕ್ಕೆ ಕ್ಯೂನಲ್ಲಿ ನಿಂತ್ಕೋಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗೆ ರೌಡಿಗಳೆಲ್ಲ ಹೇಳ್ತಾ ಇರ್ತಾರೆ, ಅದಕ್ಕೆ ಅಣ್ಣ ನಮಗೆ ಇಷ್ಟೊಂಥರ ವ್ಯಾಪಾರ ಆಗ್ತಿರೋದು ಅಂತ ಅಂದಾಗ, ಹೌದು ಮತ್ತೆ ನಮ್ಮಂಥವ್ರು ಇರಬೇಕಾದ್ರೆ ವ್ಯಾಪಾರ ಆಗಲ್ವಾ ಅಂತ ಈ ಕಡೆ ಶಿವರುದ್ರಪ್ಪ ನಗಾಡ್ತಿರ್ಬೇಕಾದ್ರೆ, ಅಣ್ಣ ರುದ್ರಣ್ಣ ಎಲ್ಲಣ್ಣ ಅಂತ ರೌಡಿ ಕೇಳ್ತಾ ಇರ್ತಾನೆ. ನಾನೇ ಒಂದು ವ್ಯವಹಾರ ಇತ್ತು ಅದನ್ನು ಡೀಲ್ ಹೋಗು ಅಂತ ನಾನೇ ಕಳ್ಸಿದ್ದೀನಿ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಬ್ಬ ರೌಡಿ ಹೇಳ್ತಾ ಇರ್ತಾನೆ, ಒಂದು ಖುಷಿಯಾದ ವಿಚಾರ ಏನು ಗೊತ್ತಣ್ಣ, ಶಂಕರನ್ನ ಎತ್ತಾಕ ಬರ್ತಾರೆ ನಮ್ಮ ಹುಡುಗರು ಅಂತ ಅಂದಾಗ ತುಂಬ ಖುಷಿ ಪಟ್ಬಿಟ್ಟು ಶಿವರುದ್ರಪ್ಪ ಒಳ್ಳೆ ಖುಷಿ ವಿಷಯ ಹೇಳಿದೆ, ಹೋಗ್ಬಿಟ್ಟು ನಿನ್ನ ಬಾಯಿಗೆ ನೀನೇ ಸಕ್ಕರೆ ಹಾಕೊಳ್ಳ, ನಮ್ಮನ್ನು ಬುಗ್ರಿ ಥರ ಆಡಿಸ್ತಿದ್ದೆ ಅಲ್ವಾ, ಬರಲಿ ಇವತ್ತು ಆ ನನ್ನ ಮಗನ ನಾನು ಬುಗ್ರಿ ಥರ ಆಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ರೌಡಿಗಳೆಲ್ಲ ಹೇಳ್ತಾ ಇರ್ತಾರೆ, ಶಂಕರ ಮೇಲೆ ನಿಮಗೆ ಅಷ್ಟೊಂಥರ ದ್ವೇಷ ಇದ್ದರೆ ಒಂದು ಕೈ ನೋಡ್ಕೊಳ್ಳೋಣ ಬಿಡೋಣ ಅಂತ ಅನ್ಬೇಕಾದ್ರೆ, ಬೇಡ ನಾವು ಯಾವತ್ತೂ ಡೈರೆಕ್ಟಾಗಿ ಹೋಗಬಾರ್ದು, ನಾನು ಗೌರಿನ ಎತ್ತಾಕೊಂಡು ಸಮುದ್ರಕ್ಕೆ ಹೋಗಿದ್ದೆ, ಆ ನನ್ನ ಮಗನಿಗೆ ಅಡ್ರೆಸ್ಸೇ ಗೊತ್ತಿರಲಿಲ್ಲ, ಆದರೂ ಸಹ ಹುಡ್ಕೊಂಡು ಬಂದಿದ್ದ, ನಾವಿಲ್ಲಿ ಇದ್ದೀವಿ ಅಂತ ಅವನಿಗೆ ಗೊತ್ತಾಗಬಾರ್ದು, ನಾವಿರೋ ಸುಳಿವು ಸಹ ಗೊತ್ತಾಗಬಾರ್ದು, ದೂರ ನಿಂತ್ಕೊಂಡು ನಾನು ನೋಡ್ತಾ ಇರ್ತೀನಿ, ನೀವೇ ಒಂದು ಕೈ ನೋಡ್ಕೊಳ್ರಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ರೌಡಿಗಳು ಹೇಳ್ತಾ ಇರ್ತಾರೆ, ಅಲ್ಲ ಆ ಮಂಗಳೂರನ್ನ ಹುಡ್ಕೊಂಡು ಬಂದ ಮೇಲೆ ಇವ್ರು ಇದನ್ನು ಹುಡ್ಕೊಂಡು ಬರಲ್ವಾ, ಖಂಡಿತ ಇಲ್ಲಿಗೂ ಶಂಕರ ಬಂದೇ ಬರ್ತಾನೆ ಅಂತ ಅಂದಾಗ, ಹಾಗೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂತಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಮ್ಮ ಹುಡುಗರು ಬರ್ತಾ ಇದ್ದಾರೆ ಕಣಣ ಅಂತ ಅಂದಾಗ, ಓ ಹೌದಾ ಒಳ್ಳೇದಾಯಿತು ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ರೌಡಿ ಹೇಳ್ತಾ ಇರ್ತಾನೆ, ಬಂದಂತೆ ಶಂಕರ ಅಂತ ಅಂದಾಗ, ಸರಿ ಆಯಿತು ಅಣ್ಣ ನೀನು ದೂರ ನಿಂತ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಅವ್ನ ಕಣ್ಣಿಗೆ ಬಟ್ಟೆ ಕಟ್ಟಿದೆ ಅಲ್ವಾ, ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ, ನೀವು ಒಂದು ಕೈ ನೋಡ್ಕೊಳ್ರಲ್ಲ ಅಂತ ಹೇಳಿ ಶಿವರುದ್ರಪ್ಪ ಔತ್ಕೊಳಕ್ಕೆ ಅಂತ ಹೋಗ್ತಾ ಇರ್ತಾನೆ. ಹಾಗೆ ಶಂಕರನ ರೌಡಿಗಳು ತಾನಿರೋ ಜಾಗಕ್ಕೆ ಕರ್ಕೊಬಂದಾಗ ಶಂಕರ ಹೇಳ್ತಾ ಇರ್ತಾನೆ, ಅಣ್ಣ ಇವಾಗಲಾದರೂ ನಿಮ್ಮ ಜಾಗಕ್ಕೆ ಬಂದಿದ್ದೀವಲ್ಲ, ಕೈನ ಬಿಚ್ಚಿರೋಣ, ಕಣ್ಣಿನ ಬಟ್ಟೆ ತೆಗಿರೋಣ ಅನ್ಬೇಕಾದ್ರೆ ನಾವು ತೆಗಿಯೋರು ಬರ್ತಾರೆ ಇರೋಣ ಅಂತ ಅಂದಾಗ, ಒಬ್ಬ ದೊಡ್ಡ ರೌಡಿ ಮಚ್ಚೆಲ್ಲ ತಗೊಂಡು ಬರ್ತಾ ಇರ್ತಾನೆ. ಹಾಗೆ ದೊಡ್ಡ ರೌಡಿ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ, ತೆಗಿರಿಲ್ಲ ಮಾಸ್ಕ್ ಅಂತ ಅಂದಾಗ ಎಲ್ಲರೂ ಸಹ ಕಪ್ಪು ಬಟ್ಟೆನ ಬಿಚ್ಚುತ್ತಾರೆ. ಆಗ ಶಂಕರನ್ ನೋಡ್ಬಿಟ್ಟು ಅವನು ಹೇಳ್ತಾ ಇರ್ತಾನೆ, ಶಂಕರ ಅಲಿಯಾಸ್ ಜೋಗಿ ಶಂಕರ ಅಂತ ಅಂದಾಗ ಶಂಕರನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಅನ್ನೋದು ಕಡೆ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ನನಗಿರೋದಿನ್ನ 15 ದಿವಸ ಅಷ್ಟೇ, ಶಂಕರ ಪ್ರೀತಿನ ನಾನು ಹೋಲಿಸ್ಕೋಬೇಕು, ನನಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇರೋದ್ರಿಂದ ನಾನು ಈ ಮನೆಗೆ ಬಂದೆ, ಹಾಗೆ ತನ್ನ ಪ್ರೀತಿಯ ಹಾಳಾಗಿ ಏನು ಅನ್ನೋದು ಅವರಿಗೆ ಅರ್ಥ ಮಾಡಿಸ್ಬೋದು ನಾ ಧೈರ್ಯದಿಂದ ಈ ಮನೆಗೆ ಬಂದೆ, ಆದರೆ ಯಾಕೋ ಇವಾಗ ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಇವಾಗ ನಾನು ಅವ್ರ ಹತ್ರ ಹೇಗೆ ಅರ್ಥ ಮಾಡಿಸ್ಲಿ, ಹೇಗಂತ ಹೇಳಿ ಒಂದು ಅರ್ಥ ಆಗ್ತಿಲ್ಲ, ಅವಾಗೇನೋ ದುಡುಕ್ಬಿಟ್ಟು ಅವರಿಂದ ದೂರ ಆದೆ, ಆದರೆ ಇವಾಗ ಹತ್ರ ಆಗಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿದ್ದೀನಿ, ಏನು ಮಾಡಿದ್ರು ಸಹ ನನ್ನ ಟ್ರ್ಯಾಕಿಗೆ ಅವ್ರು ಬರ್ತಾ ಇಲ್ಲ, ಏನು ಮಾಡಿದ್ರು ಅವರು ನನ್ನ ಟ್ರ್ಯಾಕಿಗೆ ಬರ್ಬೋದು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಗಂಗಾ ಬಂದ್ಬಿಟ್ಟು ಚಿಟಿಕೆ ಹೊಡೆದಾಗ ಹಿಂತಿರುಗಿ ನೋಡಿದರೆ ಗಂಗಾ ಇರ್ತಾಳೆ. ಅವಳ ಮುಖ ನೋಡಿ ತುಂಬ ಕೋಪ ಮಾಡ್ಕೊತಿರ್ಬೇಕಾದ್ರೆ, ಡಿ ಸಿ ಮೇಡಮ್ ನಮಸ್ಕಾರ, ಏನು ಮೇಡಮ್ ನಿಮ್ಮ ಮುಖದಲ್ಲಿ ಭಯ ಎದ್ದು ಕಾಣ್ತಾ ಇದೆ ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು, ಗೌರಿ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾ ಇರ್ತಾಳೆ. ಯಾಕೆ ಬಂದೆ ಅಂತ ಅಂದರೆ ನಿನ್ನ ಫ್ರೆಂಡ್ ಅಲ್ವಾ ಅದಕ್ಕೆ ಬಂದೆ ಅಂತ ಅಂದಾಗ, ನೋಡು ಅಂತ ಕೈ ತೋರಿಸ್ತಿರ್ಬೇಕಾದ್ರೆ ಇವಳು ಸಹ ಕೈ ತೋರಿಸಿ, ಏನೇ ನನಗೆ ಆವಾಜ್ ಆಗ್ತೀಯ, ಅವತ್ತೇನೋ ಬಿಲ್ಡಪ್ ತಗೋತಾ ಇದ್ದೆ, ನನಗೆ ಒಂದೇ ಒಂದು ನಿಮಿಷ ಸಾಕು, ಶಂಕರವ್ರಿಗೆ ನಾನು ತುಂಬ ಹತ್ರ ಆಗ್ತೀನಿ ಅಂತ ಹೇಳ್ತಾ ಇದ್ದೆ, ಇವಾಗ ಆ ದೇವರು 1 ತಿಂಗಳು ಸಹ ಕಾಲಾವಕಾಶ ಕೊಟ್ಟರು ಸಹ ನಿನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಟೀಸ್ ಮಾಡ್ತಾ ಇರ್ತಾಳೆ. ಅಲ್ಲ ಕಣೆ, ನೀನೇ ತಾನೇ ಅವತ್ತು ಅಹಂಕಾರದಿಂದ ಮೆರೆದೆ, ಅವತ್ತು ನೋಡಿದರೆ ನನಗೆ ತುಂಬ ಭಯ ಆಯಿತು, ತುಂಬ ಟೆನ್ಷನ್ ಕೊಟ್ಟೆ, ಇವಾಗ ನೋಡಿದರೆ 15 ದಿವಸಕ್ಕೆ ಈ ರೀತಿ ಮುಖ ಉಬ್ಬರಿಸ್ಕೊಂಡು ಕೂತಿದೆಯಾ ಅಂತ ಕೇಳ್ತಾ ಇರ್ತಾಳೆ. ಏನು ಡಿ ಸಿ ಮೇಡಮ್ ಅವ್ರ ಕೆಪಾಸಿಟಿ ಇಷ್ಟೇನಾ ಅಂತ ಹೇಳ್ತಿರ್ಬೇಕಾದ್ರೆ, ನನ್ನ ಕೆಪಾಸಿಟಿ ಬಗ್ಗೆ ನೀನು ಮಾತಾಡಬೇಡ ಅಂತ ಬೈತಾ ಇರ್ತಾಳೆ. ಮತ್ತೆ ಮಾತಾಡ್ದಲ್ಲೇ ಇನ್ಯಾಕೆ ನೀನೇನಕ್ಕೆ ಈ ಥರ ಮುಖ ಉಬ್ಬರಿಸ್ಕೊಂಡು ಇಲ್ಲಿ ಕೂತಿದೀಯಾ, ಬೇಜಾರು ಮಾಡ್ಕೊಂಡು ಯಾಕೆ ಟೆನ್ಷನ್ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ಮತ್ತೆ ಅವತ್ತು ಅಷ್ಟೊಂಥರ ಕಾನ್ಫಿಡೆನ್ಸ್ ಇತ್ತು, ಇವತ್ತೆಲ್ಲೋಯ್ತು, ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಮನಸ್ಸಲ್ಲಿ ಭಯ ಕಾಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ನೋಡು ಗೌರಿ, ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾ ಇರ್ತಾರೆ, ಅದಕ್ಕೆ ನಿನ್ನ ಮುಖದಲ್ಲಿ ಭಯ ಅನ್ನೋದು ತಾಂಡವ ಹಾಡ್ತಾ ಐತೆ ಎದ್ದು ಅಂತ ಟೀಸ್ ಮಾಡ್ತಾ ಇರ್ತಾಳೆ. ಅವತ್ತೇನೋ ಡೈಲಾಗು ಸಾಯಿ ಕುಮಾರ್ ಥರ ಡೈಲಾಗ್ ಮೇಲೆ ಡೈಲಾಗ ಹೊಡ್ಕೊಂಡು ಬಂದೆ, ಇವತ್ತು ನೋಡು 15 ಡೇಸ್ಗೆ ಈ ಥರ ಸಪ್ಪೆ ಮುಖ ಹಾಕ್ಕೊಂಡು ನಿಂತಿದೆಯಾ, ಅದನ್ನ ನೋಡಿ ನನಗೆ ತುಂಬ ನಗು ಬರ್ತಿದೆ ಅಂತ ನಗಾಡ್ತಾ ಇರ್ತಾಳೆ. ಅಲ್ಲ ಈ 15ದಲ್ಲಿ ಶಂಕರ್ ಅವ್ರ ಮನಸ್ಸಲ್ಲಿ ಏನು ಬದಲಾವಣೆ ಮಾಡೋಕ್ಕೆ ಆಗಲಿಲ್ಲ ಅಂದಮೇಲೆ ಇನ್ನು 15 ದಿನಲ್ಲಿ ನೀನು ತರ್ತೀಯ ಅಂತ ಕೇಳ್ತಾ ಇರ್ತಾಳೆ. ನೋಡು ಗೌರಿ, ನೀನು ಏನೇ ಪ್ರಯತ್ನ ಪಟ್ಟರು ಶಂಕರ್ ಅವರು ನಿನ್ನ ಕಡೆ ಒಲಿಯಲ್ಲ ಆಯಿತಾ, ಅದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ, ನೀನು ಖಂಡಿತ ಸೋತೋಗ್ಬಿಡ್ತೀಯ, ದುಃಖನ ಜಾಸ್ತಿ ಹೊತ್ತು ಮನಸ್ಸಲ್ಲಿ ಇಟ್ಕೋಬಾರ್ದು, ಹತ್ಬಿಡು ಗೌರಿ ಹತ್ಬಿಡು ಅಂತ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ. ನೋಡು ಹಾಗೆ ಹತ್ಬಿಟ್ಟು ಮನಸ್ಸನ್ನ ಅಗ್ರು ಮಾಡ್ಕೋ ಆಯಿತಾ, ತಗೋ ಇದು ನನ್ನ ಕಡೆಯಿಂದ ಬೆಸ್ಟ್ ಗಿಫ್ಟ್ ಅಂತ ಅಂದ್ಬಿಟ್ಟು ಖರ್ಚಿಪ್ನ ಕೊಟ್ಬಿಟ್ಟು ಹಾಗೆ ಮುತ್ತು ಕೊಟ್ಬಿಟ್ಟು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇಲ್ಲಿ ಕೂತ್ಕೊಂಡು ಅಳ್ತಾ ಇರು, ಯಾರು ಬರ್ದ ರೀತಿ ನಾನು ನೋಡ್ಕೋತೀನಿ ಅಂತ ಒಳಗಡೆ ಹೋಗ್ತಿರ್ಬೇಕಾದ್ರೆ ಗೌರಿ ತುಂಬ ಕೋಪ ಮಾಡ್ಕೊಂಡು ಅವಳು ಸಹ ಚಿಟಕಿ ಹೊಡಿತಾ ಇರ್ತಾಳೆ. ಹಾಗೆ ಶಾಕಾಗಿ ಕಂಗ ನಿಂತ್ಕೊಂಡ್ರೆ ಇನ್ನೊಂದು ಕಡೆ ರೌಡಿ ಹೇಳ್ತಾ
ಹೇಳ್ತಾ ಇರ್ತಾನೆ, ಏನು ಶಂಕರ ಶಾಕ್ ಆಗ್ತಿದೆ ನಿನಗೆ? ಶಾಕ್ ಆಗಲಿ ಅಂತಲೇ ನಿನ್ನ ರೂಟಲ್ಲಿ ನಾವು ಇಲ್ಲಿಗೆ ನಿನ್ನನ್ನು ಕರ್ಕೊಬಂದಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಶಿವರುದ್ರಪ್ಪ ನಗಾಡ್ತಾ ಇರ್ತಾನೆ. ಏನು ಶಂಕರ ನಮ್ಮನ್ನು ಆಶ್ಚರ್ಯದಿಂದ ನೋಡ್ತಾ ಇದೀಯಾ? ನೀನು ಕುಡ್ಕುನ್ ವೇಷ ಹಾಕ್ಕೊಂಡು ನಮ್ಮ ಪೆಡ್ಲರ್ ಹತ್ರ ಮಾತಾಡಕ್ಕೆ ಬಂದೆಲ್ಲ, ಆವಾಗಲೇ ಗೊತ್ತಾಯ್ತು ನೀನು ಶಂಕರ ಅಂತ ರೌಡಿ ಹೇಳ್ತಾ ಇರ್ತಾನೆ. ಅಲ್ಲ, ನೀನು ನಮ್ಮನ್ನು ಹಿಡಿಯಕ್ಕೆ ಬಂದಿದ್ದೀಯಾ ಅಂತ ನೀನು ಅಂದ್ಕೊಂಡಿದ್ದೀಯಾ, ಆದರೆ ರಿಯಾಲಿಟಿನೇ ಬೇರೆ, ನಾನೇ ನಿನ್ನನ್ನು ಇಲ್ಲೇ ಕರ್ಸ್ಕೊಂಡಿದ್ದು ಅಂತ ಹೇಳ್ಕೊಂಡು ಎಲ್ಲರೂ ನಗಾಡ್ತಾ ಇರ್ತಾರೆ. ಅಲ್ಲ ಕಣೋ ಶಂಕರ, ಅಷ್ಟಿದ್ದಲ್ಲಿ ಈ ದಂಗೆನ ನಡೆಸ್ತೀವ? ನಮ್ಮ ಕಳ್ಬಡ್ಡಿ ವ್ಯವಹಾರ ಯಾರಿಗೂ ಗೊತ್ತಿಲ್ಲ, ಇದನ್ನು ಒಬ್ರಿಬ್ರು ಮಾಡೋದಲ್ಲ, ಇದೊಂಥರ ದೊಡ್ಡ ನೆಟ್ವರ್ಕು, ಇಡೀ ರಾಜ್ಯದಲ್ಲೇ ನಮ್ಮ ನೆಟ್ವರ್ಕು ಸುತ್ತುವರೆದಿದೆ ಅಂತ ರೌಡಿ ಹೇಳ್ತಾ ಇರ್ತಾನೆ. ಎಲ್ಲ ಮಾತನ್ನ ಕೇಳ್ಕೊಂಡು ಶಂಕರ ಏನು ಮಾತಾಡದೆ ಸೈಲೆಂಟ್ ಆಗಿ ಕೇಳ್ಕೊತಾ ಇರ್ತಾನೆ. ಹಾಗೆ ಬಂದ್ಬಿಟ್ಟ ನಮ್ಮನ್ನು ಕಂಡಿಡಿಯೋಕೆ ಅಂತ ಎಲ್ಲರೂ ಸೇರ್ಕೊಂಡು ನಗಾಡ್ತಿರ್ಬೇಕಾದ್ರೆ ಮತ್ತೆ ರೌಡಿಗಳೆಲ್ಲ ಹೇಳ್ತಾ ಇರ್ತಾರೆ, ನಾವು ಬರೀ ಕಳ್ಬಡ್ಡಿ ವ್ಯಾಪಾರ ಮಾಡಲ್ಲ, ನಾವು ಏನೇನು ಮಾಡ್ತಿದ್ದೀವಿ ಅಂತ ಎಲ್ಲನೂ ಕೇಳ್ಕೊಂಡ್ರೆ ನಿನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಹುಷಾರು ಅಂತ ಹೇಳ್ತಾ ಇರ್ತಾರೆ. ಬೇಕಾದರೆ ಹೇಳು, ನಿನಗೂ ಸಪ್ಲೈ ಮಾಡಿಸ್ತೀವಿ, ನೀನು ದೊಡ್ಡ ಪೆಡ್ಲರ್ ಆಗಿವಂತೆ ಅಂತ ಹೇಳ್ಕೊಂಡು ಟೀಸ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಗಂಗನ ಹತ್ರ ಗೌರಿ ಹೇಳ್ತಾ ಇರ್ತಾಳೆ, ಏನು ನಿನ್ನ ಡೈಲಾಗೇನೋ ಹೇಳ್ಬಿಟ್ಟು ಹೋಗ್ತಾ ಇದೆಯಾ? ನನಗೆ ಬೇರೆ ಸಾಯಿ ಕುಮಾರ್ ಕಿಂಗ್ ಡೈಲಾಗ್ ಅಂತ ಅವಾರ್ಡ್ ಕೊಟ್ಬಿಟ್ಟಿದ್ಯಾ ಅಂದಮೇಲೆ ನನ್ನ ಡೈಲಾಗ್ ನಾನು ಹೇಳ್ಬಾರ್ದ್ವಾ? ಏನು 15 ಡೇಸ್ ಆದಮೇಲೆ ಶಂಕರವ್ರನ್ನ ನಾನು ಹೊಲಿಸ್ಕೊಳ್ಳಲ್ಲ ಅಂತ ನೀನು ಅಂದ್ಕೊಂಡಿದ್ದೀಯಾ ಅಂತ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ, ಏನು ಗೊತ್ತಾ ಗಂಗಾ, ನೀನೇ ಗಾಜಿನ ಮನೇಲಿ ಇದೆಯಾ ಅಂದಮೇಲೆ ಇನ್ನೊಬ್ರು ಗಾಜಿನ ಮನೆಗೆ ಕಲ್ಲೊಡೆಗೆ ಹೋಗ್ತಿದ್ಯಲ್ಲ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ, ಶಂಕರವ್ರೆ ನನ್ನ ಸ್ವತ್ತು ಅಂತಂದಮೇಲೆ ನಾನೇನಕ್ಕೆ ಅವ್ರನ್ನ ಪಡ್ಕೋಬೇಕು ಅಂತ ಅನ್ಬೇಕಾದ್ರೆ, ಚಡ್ಡಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಜಾತಿ ನಿಂದು ಅಂತ ಅಂದಾಗ, ಫಾರ್ ಕೈಂಡ್ ಇನ್ಫಾರ್ಮೇಷನ್, ಅದು ಆ ಸ್ಥಿತಿಲಿರೋದು ನಾನಲ್ಲ ನೀನು ಅಂತ ಹೇಳಿದಾಗ ಗೌರಿ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳ್ಕೊಂಡು ಗಂಗನ್ಗೆ ಉರಿ ಹತ್ಕೋತಾ ಇರುತ್ತೆ. ಅಲ್ಲ, ಈ ಮನೆಯಿಂದ ನೀನು ಹೊರಗಡೆ ಹಾಕಿದ್ರು ನಾನೇನೋ ಅಯ್ಯೋ ಪಾಪ ಅಂತ ಮನೆ ಒಳಗಡೆ ಸೇರ್ಕೊಂಡ್ರೆ ನನಗೆ ಟಾಂಗ್ ಕೊಡ್ತೀಯ ಅಂತ ಭುಜದ ಮೇಲೆ ಹೊಡಿತಿರ್ಬೇಕಾದ್ರೆ ಏ ಅಂತ ಕಿರ್ತಾ ಇರ್ತಾಳೆ. ಕಿರ್ಚಿಬೇಡ ಆಯ್ತಾ, ಈ ಮನೆ ಸೊಸೆ ಗೌರಿ ನಾನು, ಶಂಕರನ ಹೆಂಡತಿ ಗೌರಿ ನಾನು ಅಂತ ಅಂದಾಗ ತುಂಬ ಕೋಪ ಮಾಡ್ಕೊಂಡು ಗೌರಿ ಮುಖ ನಾನು ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.